ಗ್ಲೋಬಲ್ ಕಲ್ಚರಲ್ ಎಕ್ಸ್ಪೋ ಅನ್ನುವ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ವ್ಯಾಪಾರದಲ್ಲಿ ಇಂಥ ಕಾರ್ಯಕ್ರಮಗಳು ವ್ಯಾಪಾರದ ಮೂಲವನ್ನು ಹೆಚ್ಚಿಸ್ತದೆ ಅನ್ನೋದು ನನ್ನ ಅನಿಸಿಕೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಭಾರತ ದೇಶ ಮತ್ತು ಇತರ ದೇಶಗಳ ನಡುವೆ ಇರುವಂಥ ವ್ಯಾಪಾರದ ಮತ್ತು ಸಾಂಸ್ಕೃತಿಕ ವಿಚಾರಗಳಲ್ಲಿ ಬೇರೆ ಬೇರೆ ದೇಶಗಳನ್ನು ಒಟ್ಟಿಗೆ ತರ್ತದೆ ಅನ್ನೋದನ್ನು ನಾನು ನಂಬಿದ್ದೇನೆ. ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ದೇನೆ. ಖಂಡಿತವಾಗಿಯೂ ಇದರಿಂದ ನಮ್ಮ ದೇಶ ಮತ್ತು ಇತರ ದೇಶಗಳ ನಡುವೆ ಒಂದು ವ್ಯಾಪಾರದ ದಾರಿ ಈ ಒಂದು ಸಂಸ್ಥೆಯವರು ಸೃಷ್ಟಿಸಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ. ಅದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ. Today is a culture event and it's going to happen next year in 2025 at Palace Ground. It's a press launch for this. Many countries are going to be part of this. It's a cultural trade event, and with many countries participating, many artists also going to participate in this. Everybody is welcome. Motto to promote culture, tourism, bring more revenue to the state, develop our tourism in our state. A lot of people don't know about Karnataka tourism outside India, so we want to promote our Karnataka else other parts of the world. So a lot of countries are going to participate in this, and many international artists also going to come in the main event, which is happening in 2025 at Palace Ground. How many countries? There will be 45 plus countries participating in our main event. We have pavilion sectors, different. So we are covering a lot of industries also in this. ನನ್ನ ಹೆಸರು ಭರತ್ ರಾಮಾನುಜಮ್ ಅಂತ, ಮೀರಾಯ ಇವೆಂಟ್ಸ್ ಪಬ್ಲಿಕ್ ರಿಲೇಷನ್ ಆಫೀಸರ್. ಏಪ್ರಿಲ್ 9ರಿಂದ 16ನೇ ತಾರೀಕುವರೆಗೂ 2025 ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ದೊಡ್ಡ ಭಾರತ್ ಗ್ಲೋಬಲ್ ಎಕ್ಸ್ಪೋ ಕಲ್ಚರ್ ನಡೀತಾ ಇದೆ. ಪ್ರಪಂಚದ ನಾನಾ ದೇಶಗಳಿಂದ ಆರ್ಟಿಸ್ಟ್ಗಳು ಬರ್ತಾರೆ ಪರ್ಫಾರ್ಮ್ ಮಾಡೋಕ್ಕೆ. ಮತ್ತು ಇವತ್ತು ನಾವು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಲೋಗೋ ಲಾಂಚ್ ಇಟ್ಕೊಂಡಿದ್ದೀವಿ. ಇವತ್ತಿನ ದಿವಸ ಸಂತೋಷ್ ಹೆಗಡೆ ಅವರು ಕರ್ನಾಟಕ ಎಲೆಕ್ಷನ್ ಕಮಿಷನರ್ ಅವರು, ಸಂತೋಷ್ ಹೆಗಡೆ ಅವರು ಹಾಗೂ ಗಣ್ಯ ವ್ಯಕ್ತಿಗಳು ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ತಾವೆಲ್ಲರೂ ತಮ್ಮ ಮಾಧ್ಯಮದ ಮುಖಾಂತರ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತೀನಿ. ಐ ಆಮ್ ಜಯಶ್ರೀ ಫ್ರಮ್ ಮಿರಾಯ ಇವೆಂಟ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಒಂದು ಕಲ್ಚರಲ್ ಪ್ರೋಗ್ರಾಮ್, ಫಸ್ಟ್ ಟೈಮ್ ಇನ್ ಇಂಡಿಯಾ, ದ ಬಿಗ್ಗೆಸ್ಟ್ ಕಲ್ಚರಲ್ ಪ್ರೋಗ್ರಾಮ್. ಹೆಂಗಂದರೆ ಇಟ್ಸ್ ಸಮಥಿಂಗ್ ಸಿಮಿಲರ್ ಟು ದ ಕಾನ್ಸೆಪ್ಟ್ ವಿಚ್ ಇಸ್ ಹೆಲ್ಡ್ ಇನ್ ಅಬ್ರಾಡ್. Okay, so we are promoting culture, tourism and trade, and our highlight is Bengaluru, Namma Bengaluru. So we want to create a IP Bengaluru in the, so we starting this from here. This is the first edition. Chief guest Dr. Nagalakshmi Madam from Women's Commission, and we also have Salim Ahmed, Congress Chief Whip. We also have Santosh Hegde ji, Chief Justice of India and Lokayukta Head.